ನಿಮಗ ಇರು ಹೊಸಿ ಕಾಪಿನವ್ರು ಕಾಯಿಸ್ಕೊಬತ್ತೀನಿ ಕೂತಿರು. ಏವ ಹೊಸಿ ಸಿಹಿ ಜಾಸ್ತಿ ಮಾಡ್ಕೊಬ. ಏನ್ ಸಪ್ಪೆನೆಯ ಸಹ ನೀನು ಟೀ ಕುಡ್ದಂಗಿದ್ದದ ಕಲ್ಗಸ್ ಕುಡ್ದಂಗಿದ್ದದ ಗೊತ್ತಿಲ್ಲ. ಏನಾರು ಚೆನ್ನಾಗಿ ಮಾಡಿಯ ನೀನು ಹೊಸಿ ಹಚ್ಕಟಾಗಿ ಇನ್ನೊಸಿ ಸಿಹಿ ಇನ್ನೊಸಿ ಸಕ್ಕರೆ ಇನ್ನು ಗಟ್ಟಿಗೆ ಹಾಲು ಹಾಕಿ ಮಾಡ್ಕೊಬ. ಸಿಗಿ ಬಾವಳಿ ಬಂದ್ಬಿಟ್ಟದು. ಅವ್ವ ಟೀ ಕಾಯಿಸ್ಕೊ ಬರಕಂತ ಅವ್ವ ಅಡ್ಬೆ ನೋಡ್ಕೊ ಬಂದ್ಬಿಡಕಾಯ್ತದೆ. ಅಲ್ಲ ಎಷ್ಟು ಖುಷಿ ಆಯ್ತದೆ ಗೊತ್ತಾ ನಿಜವಾಗ್ಲೂ. ಅದು ಯಾವ ಸೆಟ್ರು ಅವನು. ಅಲ್ಲ ಅವ್ನು ಚಿನ್ನವ ಗುರ್ತಿಡಿಯಕ್ಕೆ ಬರೋಕಿಲ್ವಾ ಕಂಡಿಡಿಯಕ್ಕೆ ಬರೋಕಿಲ್ವಾ. ಹೋಗಿ ಹೋಗಿ ಕವಡಿ ಭಾರಿ ಬುದ್ಧಿವಂತ ಅಂತಾಳೆ. ಹೋಗಿ ಹೋಗಿ ಅವಳನ್ನ ಕರ್ಕ ಬಂದವಳಲ್ಲ ಎಂತ ಮಂಗಿ ಇರ್ಬೇಕು ಅವಳು. ಸೆಟ್ರನ್ನ ನಾನು ಏನು ಅನ್ಕೊಂಡಿದ್ದೆ ಈ ಪಾಟಿ ಮಂಗ ಅನ್ಕೊಂಡಿದ್ದಿಲ್ಲ ಕಣಪ್ಪ. ಏನಾರು ಆಗಲಿ ಮಂಗನಾರು ಆಗಲಿ ಜಾಣರು ಆಗಲಿ ನೆನಪಾರಿ ದೇವ್ರ ಬರಂಗೆ ಬಂದ. ಇತ್ತಾಳೆ ಇರ ಚಿನ್ನದ್ದು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅಪ್ಪ ಏನಾರು ಆಗಲಿ ನಿಜವಾಗ್ಲೂ ಸೆಟ್ರಿಗೆ ಕೈ ಮುಗಿಬೇಕು. ನಿಜವಾಗ್ಲೂ ಅಯ್ಯಪ್ಪ ಭಗವಂತ ಬರಂಗೆ ಬಂದ ಕಣಪ್ಪ. ಇಲ್ಲ ಅಂದಿದ್ರೆ ಮಾತ್ರವಾ ಈಗ ಆಗಿರೋ ಕತೆಗಳಿಗೆ ಅದನ್ನು ಒಂದು ಸೇರಿಸಿ ಕಿವಿಡಿ ಇನ್ನೂ ದೊಡ್ಡ ರಂಪಾಟ ಮಾಡಿಬಿಡೋಳು. ಇದಾಗ ನನ್ನ ಮರ್ಯಾದಿನ ಉಳಿತು ಆ ವಾಡ್ಬೇನು ಹೊಳ್ದು ತಾಳೋದು ಮಕ್ಕ ನೋಡ್ಕೊ ಬಂದ್ಬಿಡಕಾಯ್ತದೆ. ನನಗಂತೂ ಎಷ್ಟೊತ್ತಿಗೆ ಹೋಗಿ ನೋಡೋಣ ಅದನ್ನ ನನಗೆ ಆಗ್ಬಿಟ್ಟದೆ. ಈಗೇನು ಮಾಡೋಣ ನಮಗೂ ಬೇಡ ಬೇಡ ಅಂತ ಕುಳಿತಿದ್ಲು. ಬೇಡ ಕಡೆ ಮಗ ಬದಲಾಯಿಸೋದು ಬೇಡ ಗೊತ್ತಾಗ್ಬಿಡ್ತದೆ ಹಂಗೆ ಹಿಂಗೆ ಅಂತ. ಈಗೇನು ಗೊತ್ತಾಯ್ತು. ಯಾವತ್ತಿದ್ರು ಈ ಮೀನು ಹಣೆ ಬರ ಮೇಲೆ ಅದೇ ಈ ಮೀನಿನ ಲಕ್ಕು ಅಂದರೆ ಏನು ಅನ್ಕೊಬಿಟ್ಟಿದ್ದಾರೆ ಅಲ್ಲವಾ. ಲಕ್ಕು ಮೀನಿಗೆ ಯಾವುದು ಏನಾರು ಆಗಲಿ ಎಲ್ಲೇ ಇರಲಿ ಲಕ್ಕಿ. ನಾನಂತೂ ಅದೃಷ್ಟವಂತೆ ಕಣಪ್ಪ. ನಾನು ಅದೃಷ್ಟವಂತೆ ಯಾವಾಗಲಾದ್ರೂ ಅಷ್ಟೇ. ಎಲ್ಲರೂ ಆಗಲಿ ಯಾವ ರೀತಿಯಾರು ಆಗಲಿ ಅದೃಷ್ಟ ತುಡಿಕ ಬಂದ್ಬಿಡ್ತದೆ ಅಷ್ಟೇ ನನಗೆ. ಅಯ್ಯೋ ಅಯ್ಯಪ್ಪ ಹೋಗಿ ಗೋಲ್ಕೋಕೆ ಒಂದು 5 ರೂಪಾಯಿ ಹಾಕ್ಬಿಡ್ಬೇಕು. ಗಂಧ ಕಡೆ ಕರ್ಪೂರ ಕೊಟ್ಬಿಟ್ಟು ಒಂದು 5 ರೂಪಾಯಿ ಹಾಕ್ಬಿಡ್ತೀನಿ. ಅವ್ನು 4 ಲಕ್ಷ ರೂಪಾಯಿ ಉಳಿಸೋದೆ ಭಗವಂತ. ನನ್ನ ಕೈಯಿಂದ ಒಂದು 5 ರೂಪಾಯಿ ನೋಕ ಕಾಯ್ತಿಲ್ವಾ. ಆಮೇಲೆ ಜಿಪ್ನಿ ಅನ್ಕೊಬಿಟ್ಟದು ದೇವರು ನನ್ನ. ಆಮೇಲೆ ಜಿಪ್ನಿ ಅನ್ಕೊಂಡು ಆಮೇಲೆ ಇನ್ನೊಂದ್ಸಲ ಬರೋದು ಬರ್ದಂಗೆ ಅದದು. ಆಮೇಲೆ ರಮೇಶನ್ ಕೇಳಿ ಏನೇನೋ ಅವ್ರ ಇಟ್ಟಿಗೆ ಹೇಳೋ ತಕ್ಷಣ ಕೇಳ್ಬಿಟ್ಟಾನ. ಯಜಮಾನ್ರು ಹೇಳವ್ರೆ ಒಂದು ದಿವಸ 2 ದಿವಸ ಸುಮ್ಮನೆ ಆಯ್ತಾರೆ ಆಮೇಲೆ ಬರ್ತಾನೆ. ಅವನ್ನ ನಾನು ಹೆಂಗೆ ಮರಳು ಮಾಡೀನಿ ಅಂತ ನಾನು ಒಬ್ಬ ಗೊತ್ತು. ಅವನು ನನ್ನ ಮಾತನ್ನೇ ನಾನು ಹಿಂಗೆ ಹೇಳ್ತೀನಿ ಹಂಗೆ ಪಾಲಿಸ್ತಾನೆ. ನಾನು ಯಾವ ರೀತಿ ಹೇಳ್ತೀನಿ ಯಾವ ಮಾತು ಹೇಳ್ತೀನಿ ಹಂಗೆ ಪಾಲಿಸ್ಕೊಯ್ತಾನೆ. ಇಲ್ಲಿ ಗಂಟ ಹಂಗೆ ತಾನೇ ಬಂದಿರೋದು. ನಾನು ನೀರಿಗೆ ಹಾಕುವಂತ ತಕ್ಷಣವ ರಾಮನ್ನೇ ಯಾರು ಏನು ಎತ್ತ ಅಂತ ಯೋಚನೆ ಮಾಡಿ ಎತ್ತಕೋಗಿದ್ದು ಬುಕ್ ಅಂತ ನೀರೊಳಗೆ ಹಾಕ್ತೆ. ನನಗೋಸ್ಕರ ಜೈಲಿಗೂ ಬಂದ ಎಲ್ಲ ಕೆಲಸ ಮಾಡ್ತಾನೆ. ಇನ್ನು ನನಗೆ ಹೇಳೋ ಕೆಲಸ ಮಾಡೋಕ್ಕಿಲ್ವ ಅವನು. ಸರಿ ಕಂತಕ್ಕೂ ಏನಾರು ಆಗಲಿ ತಾಳು ಹೋಗಿ ಒಂದು ಸರ ನೋಡ್ಕೊಂಡು ಬಂದ್ಬಿಡಕಾಯ್ತದೆ. ನೇ ಮಗ ನೇ ಮೀನಾ ಎತ್ತಾಗೋದ್ಲು ಕಾಣಲ್ಲ. ಕಾಪಿ ಬಡ್ಗವ ಕುಡಿಬೇಕು ಅಂತ ಅಂದಾಳೆ. ಟೀ ಕಾಪಿ ಬಡಿಕ ಬಂದೀವಿ. ಅದು ಎತ್ತಗೋತು. ನೇ ಮಗ ಲೇ ಮೀನಾ ಇವ್ರ ಜೊತೆಗೆ ಹಾಡು ಸಾಯಕ್ಕಾಯ್ಕಿಲ್ಲ. ಈ ವಯಸ್ಸಲ್ಲಿ ಏನು ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ಟಳು. ಏನು ಕಟ್ ವಯಸ್ಸಾಗಂಗೆ ಆಗದೆ ಒಂದು ಕೆಲಸನಾರು ಮಾಡಲ್ಲ. ಎಲ್ಲ ನಾನೇ ಮಾಡಿ ಸಾಯ್ಬೇಕು. ತಡು ವಯಸ್ಸಾಗಿರೋ ಹೂವು ಅವಳೆ ಏನಾರು ಮಾಡ್ಕೊಡದ ಮುಟ್ಕೊಡದ ಅಂತ ಅನ್ಕಿಂದಾಳೆ. ಎಲ್ಲನ ನಾವೇ ಮಾಡಿ ಸಾಯ್ಬೇಕಲ್ಲ ಇವ್ರಿಗೆ. ಎಲ್ಲಿ ಗಂಟ ಹಿಂಗೆ ಹೊಡೆದಾಡಿ ಸಾಯಕ್ಕದ ನಾವು. ಬೋಯ್ದ್ರಲ್ಲ ಹಾಡಿದ್ರಲ್ಲ ಹೂವ ಅಂತಾಳೆ. ಏನಾರು ಅಂದರೆ ನೀನು ಹಂಗಾರಿ ಇರಾಕಿಲ್ಲ ನಾನು ಹೋಯ್ತೀನಿ ನನ್ನ ಜೀವನ ಮಾಡ್ತೀನಿ ಅನ್ನೋದನ್ನು ಕಲ್ತವಳೆ. ಒಳ್ಳೆ ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ತಾರೆ. ವಯಸ್ಸಾಗಿರೋರಿಗೆ ಹುಸಿಗೆ ಗೋಳಿಕ ಬೆಳೆದವರ ಪರಿಜ್ಞಾನವೂ ಇಲ್ಲ. ಇದು ಹೆಚ್ಚಿಗೆ ಯಾಕೆ ಹಿಂಗೆ ಹಾಡು ಹೊಟ್ಟೆ ಉರ್ಸವೋ ನನಗೆ ಗೊತ್ತಿಲ್ಲ. ನನಗಂತೂ ಗೊತ್ತಿಲ್ಲ ಇದು ಯಾಕೆ ಹಿಂಗೆ ಹಾಡವೋ ಅಂತ. ಏನು ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ತಾಳೆ ನಾನು. ಈ ಉಳಂತಿ ಮೀನ ಅಂತೂ ಇವ್ರು ಅಣ್ಣದಿರು ಇವ್ರು ಅಕ್ತಿರು ತಂಗಿರು ಯಾರು ಹಿಂಗೆ ಹೊಟ್ಟೆ ಉರ್ಸಿಲ್ಲ. ನಂಗೆ ಹೊಟ್ಟೆ ಉರ್ಸಿ ಸಾಯಿಸ್ತಾಳೆ ನನ್ನ. ನಾನು ಎಲ್ಲರನ್ನೂ ಬಿಟ್ಬಿಟ್ಟು ಇವಳಿಗಾಗಿ ಸಾಯ್ತಾಕೋತೀನಿ. ಇವಳು ನನ್ನ ಜೀವ ತಿಂತಾಕೋತಾಳೆ. ಇಲ್ಲಿ ಒಂದು ಟೀ ಕಾಫಿ ನೆಟ್ಟು ಮಾಡ್ಕೊಂಡು ಕುಡಿಯೋಕಾಯ್ಕಿಲ್ಲ ತಿನ್ನೋಕಾಯ್ಕಿಲ್ಲ ಅಡುಗೆ ಮಾಡ್ಕೊಂಡು ಉಣ್ಣಕಾಯ್ಕಿಲ್ಲ. ಕೊನೆ ಪಕ್ಷ ಮಾಡೋದಕ್ಕೆ ಉಣ್ಣಕಾಯ್ಕಿಲ್ಲ. ಹುಷಾರಿಲ್ಲ ಅಂದ್ರೂ ನಾನೇ ಬಟ್ಟೆ ಗಿಟ್ಟೆ ಒಂದು ತಾಕಬೇಕು ನಾನೇ ನೀರಿಡಬೇಕು. ಕೇಳಿದ್ರೆ ಬೇಕಾದ್ರೆ ಮಾಡು ಬ್ಯಾಡದ್ರಿಲ್ಲ ನನಗೆ ಇದೆಲ್ಲ ಮಾಡೋಕಾಯ್ಕಿಲ್ಲ ಅಂತ ನನಗೆ ಹಿಂತಿರ್ಕೊಂಡು ವಾದ ಮಾಡ್ತಾಳೆ. ಹೆಂಗೆ ಮಾಡನೆ ಹಿಟ್ಕೆ ಒಂದು 4 ಬಾರಿಸ್ಬಿಡೋಣ ಅನ್ನಂಗದೆ. ಏನು ಮಾಡಿ ಸುಮ್ಮನೆ ತಡ್ಕೊಂಡಿವ್ನಿ. ಹೇಳ್ತಿಗೆ ಬೆಂಕಿ ಹಾಕ ಏನೋ ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ಟೋದು ಕಣಯ್ಯ. ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ಟೋದು. ನೇ ಅವ್ವ 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 ನೇ ಅವ್ವ ಎಲ್ಲಿದ್ದೀನಿ ನೇ ನೇ ಯಾಕ ಕಿಚ್ಕತೈತಿ ಏನೈತಿ ಮಗ ಲೇ ಮೀನಾ ಮೊದ್ಲು ಬೈಲಿ ಬಡಲಿ. ಅಲ್ಲ ಇವ್ಳಿಗೆ ಏನು ರೋಗ ಅಂದ್ಬಿಟ್ಟು ಹಿಂಗೆ ಅರ್ಚಾಡಳು. ಯಾವಾಗ ನೋಡಿದ್ರೆ ಹಿಂಗೆ ವಟ ವಟ ಅಂತ ಇರ್ತದೆ. ಎಲ್ಲಿ ಗಾಬರಿ ನಡೆಸಿ ಮಾಡ್ಬಿಡ್ತಾಳೆ. ನೇ ಅವ್ವ ಅದು ಯಾಕೆ ಮಗ ಅದು ಯಾಕಂಗೆ ಹಚ್ತಾ ಇದ್ದೀನಿ ನೀನು ಏನು ನೇ ಒಡವೆ ಮಡಗಿದ್ನಲ್ಲ ಕಾಣ್ತಾನೆ ಇಲ್ವಲ್ಲ. ಯಾವ ಒಡವೆ ನಾನು ಕೊಟ್ಟು ಬಂದಲ್ನೇ. ಸರಿ ಕನ್ಯವ ಕೊಟ್ಟು ಬಂದೆ. ಅದು ಡೂಪ್ಲಿಕೇಟ್ ನಾನು ಕೇಳಿದು ಒರಿಜಿನಲ್ ಒಡವೆಗಳೆಲ್ಲ ಹುಡ್ಕಿ ಸಾಕಾಯ್ತು. ಕಾಣ್ತಾನೆ ಇಲ್ಲ ಅಕ್ಕ ಗಾಬರಿ ಹಿಡ್ದಂಗಾಯ್ತು. ಎಲ್ಲ ನೋಡ್ದ ಅಲ್ಲ ಏನೋ ಡೂಪ್ಲಿಕೇಟ್ ಅವ ಒರಿಜಿನಲ್ ಅನ್ನಕ್ಕೆ ಅವ್ನಿಗೇನು ಸೆಟ್ರಿಗೆ ಹುಚ್ಚು ಬಂದಿದ್ದದ. ಸಣ್ಣದ್ರಿಂದ ಮಾಡ್ತಾವ ಕಣಪ್ಪ. ಅಪ್ಪನ ಜೊತೆ ಕೆಲಸ ಕಲ್ತ್ಕೊಂಡವನು
ಏನು ಅಷ್ಟು ಮಂಗ ಅನ್ಕೊಂಡಿದ್ಯಾ? ಏನೋ ನಿನ್ನ ಮರ್ಯಾದೆ ಉಳಿಸಿವ್ನಿ ಏನು ನಾನು? ನಿನ್ನ ಮರ್ಯಾದೆಯಾ ಚೂರುಪಾರ ಉಳಿಸಿವ್ನಿ ಏನು? ನಿನ್ನ ಮಾತು ಕೇಳ್ಕೊಂಡೇನಾರು ಇತ್ತಾಳೆ ಹಾಕ ಹೊಂಟೋದ್ರೆ ಕವರ್ ಒಳಕ್ಕೆ ಅಲ್ಲೇ ಇಬ್ರದುವೆ ಅಲ್ಲ ತೆಗ್ದೆಲ್ಲ ಮಣ್ಣು ಮುಚ್ಚಿಬಿಟ್ಟು ತಿತ್ತಿನ ಮಾಡಿ ಕಳಿಸ್ಬಿಡೋರು. ಅದಕ್ಕೆ ಹೋಗವತ್ತಲ್ಲಿ ಚಿನ್ನದಾಕ ಹೋಗಿದೆ. ನೀನು ಇತ್ತಳೆದ ಅದೆಲ್ಲ ಬಿಸಾಕಿ ಹೋಗಿ ನೋಡುವಾಗ ಕಸ್ತಲ್ಲಿ ಬಿದ್ದಿರ್ಬೇಕು. ಎಣ್ಣೆ ಮಾಡ್ತಾ ಇದ್ದೀನಿ ನೀನು, ಎಣ್ಣೆ ಮಾತಾಡ್ತಾ ಇದ್ದೀನಿ ನೀನು. ನಾನಿಲ್ಲಿ ನೋಡಿದ್ರೆ ಹಾಲು ಜೇನು ಕುಡಿದಷ್ಟು ಸಂತೋಷ ಹಾಕುತ್ತೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಕೂತಿದ್ಯಲ್ಲ, ಅದು ಎಣ್ಣೆ ಮಾಡಿದೆ ನೀನು ನಾನು ಕೇಳ್ದಾನೆ ನೀನು ಬ್ಯಾಡ ಅಂತ ಹೇಳಿತಿಲ್ವಾ? ನೀವೇ ಮಾನ ಮರ್ಯಾದಿಲ್ವಾ? ಸರಿಯಾಗಿ ಬಾಯಿಗೆ ಬಂದ್ಬಿಡ್ತವೆ ಅವ್ವ ಅನ್ನೋದು ಕಾಣ್ದಾನೆಯಾ? ಏನಾಗಿರೋದು ನಿನಗೆ? ಹೋಗ ಇನ್ನು ಹೊತ್ಕೊಂಡು ಹೋಗೋ ರೊಕ್ಕ ಬಂದಿದ್ದದ? ಯಾಕೆ ಏನಾಯ್ತು ಹೇವ ನಿನಗೆ? ಬ್ಯಾಡ ಅಂತ ಹೇಳಿತಿಲ್ವೇನೋ? ಏನು ತಲೆಗೆಲ್ಲ ಕೆಟ್ಟೋಗಿದ್ದದ? ಒಂದ್ಸಲಿ 2 ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನೀನು. ನನಗೆ ಗೊತ್ತಿರೋ ಹೋಗಿ ಇಸ್ಕಬಾ ಹೋಗು. ಹಾಕಿರೋ ಚಂದ ನೋಡು, ನನಗೂ ಹೇಳ್ದಾನೆಯ ಕೇಳ್ದಾನೆಯ ಏನೋ ಹಾಕ್ಬಿಟ್ಲಂತೆ. ಬೈದಿದ್ರೆ ಬೈಕೊಳ್ಳೋರು, ಆಮೇಲೆ ಇನ್ನೇನು ಮಾಡೋರು? ಈಗ ದುಡ್ಡು ಚಿನ್ನ ಎಲ್ಲಾನು ಕಳ್ಕೊಂಡು ಅದು ಅದನ್ನೇ 80,000 ಕೊಡ್ತೀವಿ ಅಂದ್ರೆ 1,40,000 ಬೇರೆ ಹುಡ್ಕೊ ಬಂದೆ. ನಿಂಗೆ ತಲೆಗಿಲ್ಲ ಕೆಟ್ಟೋಗಿದ್ದದಾ? ತಲೆ ಹೆಂಗಾಗಿದ್ದದು ನಿನಗೆ? ಮೈಯೆಲ್ಲ ಉರಿತದೆ ನೀನು ಕಂಡ ನನಗೆ. ಅಲ್ಲ ನನ್ನ ಪಾಲ ಅವ್ವನ ನೀನು ಇಲ್ಲ ಸತ್ರುನು ನೀನು? ಅದು ಯಾಕಂಗೆ ಆಡ್ತಾ ಇದ್ದೀನಿ ನೀನು? ಏನೋ ನಾನು ಕಷ್ಟಪಟ್ಟು ಏನೋ ಮಾಡೀನಿ ಮಟ್ಟೀನಿ. ಸುಮ್ಮನೆ ಹೃದಯ ಬಿಟ್ಟು ಇದೇನು ಹಿಂಗೆ ಆಡ್ತಾರ ಚಂದ ನೀನು? ಸರಿ ಕಣಕ್ಕಿಲ್ಲ ನೋಡು. ನೀನು ಹಿಂಗೆ ಆಡ್ತಾ ಇದ್ರಿ ನೀನು ನೋಡ್ತೇನೆ ಅವನು ನಿನ್ನ ಒಂದ್ರ ಮೇಲೆ ಒಂದು ಮಾಡ್ಕೊಂಡೆ ಹೋಯ್ತಾ ಕೂತಾವಳೆ. ಏನು ನನಗೆ ಕಷ್ಟ ಬರೋಕೆ ಮಾಡ್ತಾ ಕೂತಿದ್ಯಲ್ಲ ನೀನು? ನನ್ನ ಕಷ್ಟ ಬರೋದಕ್ಕೆ ಕೂತಿದ್ಯಾ ನೀನು? ನೀನೇನು ಹೇಳಿದ್ದ ನಾನು ಹೋಗಿ ನೀನು ಚಿನ್ನ ಹಾಕು ಅಂತ ಮೆಟ್ರ ಹಾಕ್ಬಿಡ್ತೀನಿ ಹಂಗೆ ಆಡ ಚಂದ ನೋಡಿ ಹೆಂಗೆ ಆಡ್ತಾ ಕೂತಿದ್ದಾಳು. ಅಲ್ಲ ಕಡೆ ನನ್ನ ಕಷ್ಟ ನಿಂಗೆ ಅರ್ಥ ಆಯ್ತಲ್ವಾ? ಅದು ಯಾಕಂಗೆ ಆಡ್ತಾ ಇದ್ದೀನಿ ನೀನು? ಅದು ಯಾಕಂಗೆ ಸಾಯ್ತಾ ಇದ್ದೀನಿ ನೀನು? ನನ್ನ ಕಷ್ಟನ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಕುಡಿತಾ ಕೂತಾವಳೆ ಇಲ್ಲಿ. ನೀನು ಹೇಗ್ತಿಗೆ ಅಲ್ಲಿ? ಅಲ್ಲ ನೀನು ಹೇಗ್ತಿಗೆ ಮಾಡಿಸ್ಕೊಳಕ್ಕೂ ಆಗ್ಲಿಲ್ಲ, ಕೊನೆ ಪಕ್ಷ ಮಾಡಿಸ್ಕೊಂಡಿರವ ಮಡಿಕೊಳಕ್ಕೂ ಆಗ್ಲಿಲ್ವಾ ನಿನಗೆ? ಅಲ್ಲ ನಾನು ಅನ್ಕೊಂಡೆ ಎಲ್ಲವ ಚೆಕ್ ಮಾಡಿಸು ಚಿನ್ನವ ಚೆಕ್ ಮಾಡಿಸು ಅಂತಂದ್ರೆ ಇವಳೇನಿಕೆ ಎಲ್ಲನೂ ಹಮ್ಮಿಕೊಂಡು ನಿಂತ್ಕೊಂಡು ಬಾಯಿ ಮೂಗು ಕಿವಿ ಎಲ್ಲ ಹಮ್ಮಿಕೊಂಡು ಹಿಂಗೆ ನಿಂತಿದ್ದಾಳು ಅಂತವ ಈಗ ಗೊತ್ತಾಯ್ತದೆ. ಅಲ್ಲಿ ಹೋಗಿ ಮಸ್ಲತ್ ಮಾಡಿದ್ಯಲ್ಲ, ಆಯ್ತಾಗ ನನಗೂ ಹೇಳ್ಕೊಳಕ್ಕಿಲ್ಲ, ಆಯ್ತಾಗ ಅವ್ರಿಗೂ ಹೇಳಕ್ಕಿಲ್ಲ. ಎಲ್ಲ ಕೆಲಸ ಮಾಡ್ಬಿಟ್ಟು ನಿಂತಿರೋ ಚಂದ ನೋಡು, ನಿಂತಿರೋ ಚಂದವ. ನೀನು ನನ್ನ ಜೀವನ ಹಾಳು ಮಾಡಕ್ಕೆ ಅನ್ಬಿಟ್ಟೆ ನೀನು ಬಂದಿದ್ದಿ ಕಣ್ಣೇವ ನೀನು. ನನ್ನ ಜೀವನ ಹಾಳು ಮಾಡಿ ಎಕ್ಕಡ್ಸಕ್ಕೆ ಅನ್ಬಿಟ್ಟೆ ಇರೋದು ನೀನು. ಯಾವತ್ತಾರು ನೋಡ್ತೀನಿ ಇಂಥ ಕೆಲಸನೇ ಮಾಡ್ತಿದ್ದಿ. ಹೇಳಿತಿಲ್ವ ನಾನು ಬೇಡ ಅಂತವ? ಏಯ್ ಚಿನ್ನ ಬೈತು ಅಂದ್ಬಿಟ್ಟು ಏನು ಹುಚ್ಚುಚ್ಚಿಯಂಗೆ ಆಡ್ಬೇಡ, ಯೋಚನೆ ಮಾಡು. ಅಕಸ್ಮಾತ್ ಚಿನ್ನ ತಕ್ಕಿಕ ಹೋಗ್ಲಿಲ್ಲ ಅಂದಿದ್ರೆ ಏನಾಯ್ತಿತ್ತು ಅಂತ ಏನು ಆಗ್ಲೂ ಕಲ್ಸ್ಕೊಳ್ತಾ ಕೂತಿದ್ದ? ಆಚಾರ್ಯ ಅನ್ಕನಪ್ಪ ಚಿನ್ನ ಬೆಳ್ಳಿಯ ಇದು ಮಾಡೋನು ಏನೋ ಅವನು ಗೊತ್ತಿಲ್ವೇನೋ ಇದು ಯಾವ ಚಿನ್ನ ಇದು ಯಾವ್ದು ಇತ್ತಾಳೆ ಅಂತ. ಏನು ಭಾರಿ ಖುಷಿ ಆಗ್ಬಿಟ್ಟಿದ. ನೀನು ಹೇಳಿದ್ರೆ ಬೇಡ ಅಂತಿದ್ದಿ, ಆಮೇಲೆ ಈಗಲೇ ಜೈಲ್ಗೆ ಹೋಗಿ ಬಂದಿದ್ದಿ. ಅಷ್ಟು ದಿವಸ ಆಮೇಲೆ ಇನ್ನೇನಾರು ಕಿತಾಪತಿ ಮಾಡ್ಕೊಂಡು ಅಂದ್ಬಿಟ್ಟು ಹಂಗೆ ಮಾಡಿದ್ದು ಕತೆ. ಸುಮ್ಮನಿರು, ನಂಬಿಕೆನಾರು ಉಳಿಸ್ಕೊಂಡಂಗೆ ಆಯ್ತದೆ ಕತೆ. ಎಷ್ಟು ಸಲ ನಂಬಿಕೆ ಕಳ್ಕೊಂಡಿ ನೀನು? ಇನ್ನೊಂದ್ಸಲ ನಂಬಕಾರು ನಂಬಾರ ಅವರು? ಇದು ಯಾಕೆ ಆಡ್ತಾ ಇದ್ದೀನಿ ನೀನು? ಸುಮ್ಮನೆ ಇರು, ಇರೋದ್ ಕಲಿ ನೀನು. ಜಾಸ್ತಿ ಹಾಡ್ಬೇಡ ನೀನು. ಏನೇ ಮಗ ಅದು ಯಾಕೆ ಆಡ್ತಾ ಇದ್ದೀನಿ ನೀನು? ತಲೆ ಕೆಟ್ಟದವಳಂಗೆ. ಅಕಸ್ಮಾತ್ ಅದು ಇತ್ತಳೆ ತಗೊಂಡೋಗಿದ್ದು ಅನ್ಕೋ, ಏನು ಪರಿಸ್ಥಿತಿ ಆಗೋದು ಅಂತ ಊಹೆ ಮಾಡು ನೀನು. ಏನಾಗದು ಅಂತವ? ಏನಾಗದು? ಒಂದು ಆಗ್ಬೋಗ್ಲ ಬೈಯವರು ಬೈಕೊಂಡು ಸುಮ್ಮನೆ ಆಗೋರು ಇನ್ನೇನಾಗದ್ನೇ? ನಿನ್ಗೆ ಹೇಳಕ್ ಬರ್ತೀನಲ್ಲ, ನಿನಗೆ ಬುದ್ಧಿ ಇಲ್ಲ. ಈಗ ಬಾರಿ ಸಿಗ್ತಲ್ಲ ಅವಳೆ, ಸ್ವಲ್ಪ ಹೊತ್ತು ಹಾಕ್ಬಿಡ್ಲಿ, ಆಮೇಲೆ ಮಾತಾಡ್ಸಕ್ಕಾಯ್ತದೆ. ಈಗ ಮಾತಾಡ್ಸಿದ್ರೆ ಹುಚ್ಚುಚ್ಚಿ ಹಂಗೆ ಏನು ಮಾಡೋಕ್ಕೂ ಎಸಕ್ಕಿಲ್ಲ, ಹಾಳಾಯ್ತು. BP ರೈಸ್ ಮಾಡ್ಕೊಬಿಟ್ಟದೆ. ಚಿನ್ನ ಬಡ್ಬೆ ಓದ್ವಲ್ಲ ಅಂತವ. ನಾನೇನು ಮಾಡೋಕ್ಕಾಗದು? ನೀನು ಚಿನ್ನ ಹಾಕ್ಲಿಲ್ಲ ಅಂದರೆ ಇವತ್ತು ನಮ್ಮ ಕತೆ ಹರ ದೇವ್ರೇ ಬಂದರೂ ಉಳ್ಸೋಕ್ಕಾಯ್ತಿಲ್ಲ. ಹರ್ಚ್ಕೊಂಡು ಹೊಂದ್ಕೊಂಡು ಸುಮ್ಮನೆ ಆಯ್ತಲ್ಲ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.